Hi, I am Vidya from Varanda Race. Today we are going to discuss 17th rule of 120 rules of grammar. The nouns like species, stairs, scissors, trousers, cloths, pants, annals, fireworks, spectacles, belongings, etc. are always used as a plural noun with a plural verb. See here, in the first example, I have some good looking spectacle. So, we can't break the spect. So, we have to use yes means spectacles. So, ನಾವು ಒಂದೇ ಪಾರ್ಟನ್ನ ಡಿವೈಡ್ ಮಾಡಿ ಕೊಡೋಕ್ಕಾಗಲ್ಲ. ಸ್ಪೆಕ್ಟಾಕಲ್ಸ್ ಕೊಡಿ ಅಂತ ಹೇಳಿದ ತಕ್ಷಣ ಒಂದು ಪಾರ್ಟನ್ನ ಬ್ರೇಕ್ ಮಾಡಿ ಕೊಡೋಕ್ಕಾಗಲ್ಲ. ದ ಕರೆಕ್ಟ್ ಯೂಸೇಜ್ ಆಫ್ ಸ್ಪೆಕ್ಟಾಕಲ್ ಇಸ್ ಸ್ಪೆಕ್ಟಾಕಲ್ಸ್. And second example, fireworks was arranged for the grand finale. So, fireworks anta ide, so was. So, this is a plural noun. So, we have to use plural verb here. Instead of was, now were anta use ಮಾಡಬೇಕು. And the third one is Geeta wore my trouser. See, trouser means pant ಅಂತ ಕೂಡ ಹೇಳ್ತೀವಿ ನಾವು. So, ಈ ಥರ ಇರುತ್ತೆ. ಟ್ರೋಷರ್, ಸೊ ಇದನ್ನು ನಾವು ಬ್ರೇಕ್ ಮಾಡಿ ಕೊಡೋಕ್ಕಾಗಲ್ಲ, ಟ್ರೋಷರ್ಸ್ ಅಂತ ಯೂಸ್ ಮಾಡಬೇಕು. ಸೊ ಟ್ರೋಷರ್ ಅಂತಂದರೆ ಓನ್ಲಿ ಒನ್ ಪಾರ್ಟ್ ಆಗುತ್ತೆ. ಸೊ ವಿ ಕಾಂಟ್ ಬ್ರೇಕ್ ದ ವರ್ಡ್ ಆರ್ ವಿ ಕಾಂಟ್ ಬ್ರೇಕ್ ದ ಥಿಂಗ್ ಟ್ರೋಷರ್. ಸೊ ಯು ಹ್ಯಾವ್ ಟು ಯೂಸ್ ಟ್ರೋಷರ್ಸ್ ಪ್ಯಾಂಟ್ಸ್ ಅಂತ ಯೂಸ್ ಮಾಡಬೇಕು. ಆ್ಯಂಡ್ ದ ಫೋರ್ತ್ ಎಕ್ಸಾಂಪಲ್ ಇಸ್ ದ ಓಲ್ಡ್ ಮ್ಯಾನ್ ಲಾಸ್ಟ್ ಹೀಸ್ ಬಿಲಾಂಗಿಂಗ್ಸ್ ಇನ್ ಬಸ್. ಸೊ ಹಿಯರ್ ಬಿಲಾಂಗಿಂಗ್ ಇಸ್ ದೇರ್. ಸೊ ಇನ್ಸ್ಟೆಡ್ ಆಫ್ ಬಿಲಾಂಗಿಂಗ್ ವಿ ಹ್ಯಾವ್ ಟು ಯೂಸ್ ಬಿಲಾಂಗಿಂಗ್ಸ್ ಅಂತಂದರೆ, ಸೊ ಯಾರೋ ಏಜ್ ಆಗಿರೋ ವ್ಯಕ್ತಿ ಜರ್ನಿ ಮಾಡ್ತಾ ಅವ್ರ ಥಿಂಗ್ಸನ್ನು ಕಳ್ಕೊಂಡಿದ್ದಾರೆ. ಸೊ ಬಿಲಾಂಗಿಂಗ್ಸ್ ಮೀನ್ಸ್ ಥಿಂಗ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ಆಲ್ಸೋ ಬ್ಯಾಗೇಜ್ ಆ್ಯಂಡ್ ಲಗೇಜ್ ಅಂತ ಬಂದರೆ, ಸೊ ವಿ ಹ್ಯಾವ್ ಟು ಯೂಸ್ ಓನ್ಲಿ ಬ್ಯಾಗೇಜ್ ಆ್ಯಂಡ್ ಲಗೇಜ್. ದ ವರ್ಡ್ ಲಗೇಜ್ ಆ್ಯಂಡ್ ಬ್ಯಾಗೇಜ್ ಇಟ್ ಸೆಲ್ಫ್ ಈಸ್ ಅ ಫ್ಲೂರಲ್ ಫಾರ್ಮ್. ಸೊ ಇಲ್ಲಿ ನಾವು ಎಸ್ಸನ್ನು ಯೂಸ್ ಮಾಡಬಾರ್ದು. ಬಟ್ ಬಿಲಾಂಗಿಂಗ್ಸ್ ಅಂತ ಬಂದಾಗ ಕಂಪಲ್ಸರಿ ನಾವು ಎಸ್ಸನ್ನು ಯೂಸ್ ಮಾಡಬೇಕಾಗುತ್ತೆ.